ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಸ್ನೇಹಿತರೆ, ನಾಸಾ ನಮಗೆಲ್ಲ ಗೊತ್ತೇ ಇದೆ, ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಈ ನಾಸಾಗಿಂತ ಮುಂಚೆ 1000 ವರ್ಷ ಫಾಸ್ಟ್ ಇದ್ದದ್ದು ಯಾರು ಗೊತ್ತಾ? ನಮ್ಮ ಭಾರತೀಯರು. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ ಸ್ಪೇಸ್ ಸೈನ್ಸ್ ಶುರುವಾಗಿದೆ ಯುರೋಪ್ನಲ್ಲಿ ಅಂತ. ಬಟ್ ಒಂದು ಕಾಲ ಇತ್ತು, ಆಗ ಕರೆಂಟ್ ಇರಲಿಲ್ಲ, ಸ್ಯಾಟಲೈಟ್ ಇರಲಿಲ್ಲ, ಟೆಲೆಸ್ಕೋಪ್ ಇರಲಿಲ್ಲ. ಆಗಲೂ ಕೂಡ ನಮ್ಮ ಭಾರತೀಯ ಒಬ್ಬ ಗಣಿತಜ್ಞರು, ಖಗೋಳಶಾಸ್ತ್ರಜ್ಞರು, ಹಿ ಈಸ್ ಅ ಜೀನಿಯಸ್. ಈ ವ್ಯಕ್ತಿ ಬ್ರಹ್ಮಾಂಡದ ಒಂದು ಸತ್ಯವನ್ನು ಹ್ಯಾಕ್ ಮಾಡಿದರು. ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾಗಬೇಕಾ? ಹಾಗಾದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ನಾನು ಹೇಳ್ತಾ ಇದ್ದೀನಲ್ವಾ, ಒಬ್ಬ ಭಾರತೀಯ ಜೀನಿಯಸ್ ಇದ್ದಾರೆ ಅಂತ. ಹಿ ವಾಸ್ ದ ಫಸ್ಟ್ ಕೋಡರ್. ಈಗ ನಾವೇನು ಹೇಳ್ತೀವಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಕೋಡಿಂಗ್ ಮೆಥಡ್ನ ಬಳಸ್ತಿದ್ದಾರೆ ಅಂತ. ಈ ಮೆಥಡ್ನ 5ನೇ ಶತಮಾನದಲ್ಲಿ ನಮ್ಮ ಭಾರತೀಯ ವ್ಯಕ್ತಿಯೊಬ್ಬರು ಬಳಸಿದರು. ಅವರು ಅಕ್ಷರಗಳ ಕೋಡಿಂಗನ್ನು ಬಳಸಿದರು. ಎಸ್, ದೊಡ್ಡ ದೊಡ್ಡ ನಂಬರ್ಸ್ನ ಕವಿತೆಗಳಲ್ಲಿ ಬಚ್ಚಿಟ್ಟಂಥ ಮಹಾನ್ ಹ್ಯಾಕರ್ ಇವರು. ಅವರೇ ನಮ್ಮೆಲ್ಲರ ಹೆಮ್ಮೆ, ನಮ್ಮ ಭಾರತೀಯ ಖಗೋಳಶಾಸ್ತ್ರಜ್ಞರು, ಗಣಿತಜ್ಞರು ಆದಂಥ ಶ್ರೀಯುತ ಆರ್ಯಭಟ್ರವರು. ಅವರ ಬಗ್ಗೆ ನಾವಿಂದು ತಿಳಿಯೋಣ. ನಮ್ಮ ಪಠ್ಯಪುಸ್ತಕ ಹೇಳುತ್ತೆ ಭೂಮಿ ತಿರುಗೋದು ಕಂಡು ಹಿಡಿದಿದ್ದು 16ನೇ ಶತಮಾನದಲ್ಲಿ ಅಂತ. ಬಟ್ ದಿಸ್ ಇಸ್ ಅ ಬಿಗ್ ಲೈ. ಯಾಕೆ ಗೊತ್ತಾ? ನಮ್ಮ ಆರ್ಯಭಟ್ರವರು ಕ್ರಿಸ್ತಶಕ 499ರಲ್ಲೇ ಭೂಮಿ ತಿರುಗೋದನ್ನು ಕಂಡು ಹಿಡಿದಿದ್ರು. ಏನು ಗೊತ್ತಾ? ದೋಣಿಯಲ್ಲಿ ಹೋಗುವವನಿಗೆ ಮರಗಳು ಚಲಿಸಿದ ಹಾಗೆ ಕಾಣುತ್ತೆ, ಹಾಗೆ ಭೂಮಿ ತಿರುಗೋದ್ರಿಂದ ನಕ್ಷತ್ರಗಳು ಓಡಿದ ಹಾಗೆ ಕಾಣಿಸುತ್ತೆ ಅಂತ ಹೇಳಿದರು. ಇದೇ ಅಲ್ವಾ ರಿಯಾಲಿಟಿ ಅಂದರೆ? ಹೌದು. 0.0001% ಎರರ್. ಏನು ಗೊತ್ತಾ? ಒಂದು ದಿನಕ್ಕೆ ಎಷ್ಟು ಗಂಟೆಗಳು? 24 ಗಂಟೆನಾ? ಅಲ್ಲ. ನಮ್ಮ ಹೆಮ್ಮೆಯ ಆರ್ಯಭಟ್ರವರ ಪ್ರಕಾರ ಒಂದು ದಿನಕ್ಕೆ 23 ಗಂಟೆ 56 ನಿಮಿಷ 4.1 ಸೆಕೆಂಡ್ ಅಂತ. ಆದರೆ ಈಗಿನ ಆಟೋಮೆಟಿಕ್ ಕ್ಲಾಕ್ ಪ್ರಕಾರ, ಅದು ಮಾಡರ್ನ್ ಆಟೋಮೆಟಿಕ್ ಕ್ಲಾಕ್, ಅದ್ರ ಪ್ರಕಾರ ಒಂದು ದಿನಕ್ಕೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಕೇವಲ 0.01 ಸೆಕೆಂಡ್ ಮಾತ್ರ ವ್ಯತ್ಯಾಸ. ಹಾಗಾದರೆ ನಾವು ಯೋಚಿಸಲೇಬೇಕಲ್ವಾ? ಬರೀ ಮೆದುಳಿನ ಲೆಕ್ಕಾಚಾರ ಅಷ್ಟೇ, ಯಾವುದೇ ಉಪಕರಣಗಳಿಲ್ಲದೆ ಆಗಿನ ಕಾಲದಲ್ಲೇ ಲೆಕ್ಕಾಚಾರ ಮಾಡಿದ್ರು ಅಂದರೆ ನಮ್ಮ ಗಣಿತಜ್ಞರಿಗೆ ನಾವು ಅಭಿನಂದಿಸಲೇಬೇಕು. ನಮ್ಮ ಭಾರತೀಯರು ನಮ್ಮ ಹೆಮ್ಮೆ. ಭೂಮಿಯ ಉಪಗ್ರಹವಾದ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಆದರೆ ಆಗಿನ ಕಾಲದ ಕವಿಗಳು ಚಂದ್ರನ ಬೆಳಕನ್ನು ತುಂಬ ವರ್ಣಿಸ್ತಾ ಇದ್ರು. ಆಗ ನಮ್ಮ ಆರ್ಯಭಟ್ರವರು ರಿಯಾಲಿಟಿ ಚೆಕ್ ಕೊಟ್ಟರು. ಹೇಗೆ ಗೊತ್ತಾ? ಚಂದ್ರನಿಗೆ, ಬ್ರೋ, ಇದು ನಿನ್ನ ಸ್ವಂತ ಬೆಳಕಲ್ಲ, ಸೂರ್ಯನಿಂದ ಬಂದ ಬೆಳಕು. ದಟ್ ಈಸ್ ರಿಫ್ಲೆಕ್ಷನ್. ಸೊ ಸೈನ್ಸ್ ಓವರ್ ಎಮೋಷನ್, ಹಿಸ್ ಸ್ಟೈಲ್. ಇದೇ ನಮ್ಮ ಆರ್ಯಭಟ್ರವರ ಸ್ಟೈಲ್. ಇಂದು ನಾವು ಬಳಸ್ತಾ ಇರುವ 0 ಇದೆಯಲ್ಲ, ಇದು ನಮ್ಮ ಹೆಮ್ಮೆಯ ಭಾರತೀಯರಲ್ಲೊಬ್ಬರಾದ ಆರ್ಯಭಟರ ಕೊಡುಗೆ. ಮತ್ತು ಪೈ ಮೌಲ್ಯ 3.142 ಅಂತ ನಾವು ಬಳಸ್ತಾ ಇದ್ದೀವಲ್ವಾ, ಇದು ಅಂದೇ ನಮ್ಮ ಆರ್ಯಭಟ್ರವರು ನಿಖರವಾಗಿ ಅದ್ರ ಬೆಲೆ ಹೇಳಿದರು, 3.1416 ಎಂದು. ಎಂತಹ ಹೆಮ್ಮೆ ಅಲ್ವಾ? ಅದರೊಂದಿಗೆ ಇಂದು ನಾವು ಬಳಸ್ತಾ ಇರುವ ತ್ರಿಕೋನಮಿತಿ, ಟ್ರಿಗ್ನೋಮೆಟ್ರಿಯನ್ನು ಆಗಲೇ ಅವರು ಅದ್ರ ಬಗ್ಗೆ ವಿವರಿಸಿದರು. ಆರ್ಯಭಟ್ರವರು ತಮ್ಮ ಆರ್ಯಭಟೀಯ ಎನ್ನುವಂಥ ಒಂದು ಗ್ರಂಥದಲ್ಲಿ ಗಣಿತದ ಬಗ್ಗೆ, ಖಗೋಳಶಾಸ್ತ್ರದ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಇಂತಹ ಒಬ್ಬ ಗಣಿತಜ್ಞ, ಖಗೋಳಶಾಸ್ತ್ರಜ್ಞ ನಮ್ಮ ದೇಶದ ಆಸ್ತಿ. ಇವರು ನಮ್ಮ ಭಾರತದ ಒಂದು ರತ್ನ. ಇವರ ನೆನಪಿಗೋಸ್ಕರ ನಾವು ಯಾವಾಗಲೂ ನೆನಪಿಡಬೇಕಲ್ವಾ? ಅದಕ್ಕೋಸ್ಕರ, ಇವರ ಒಂದು ನೆನಪಿಗೋಸ್ಕರ ನಮ್ಮ ಭಾರತದ ಮೊದಲ ಕೃತಕ ಉಪಗ್ರಹಕ್ಕೆ ಆರ್ಯಭಟ್ ಎಂಬ ಹೆಸರಿಟ್ಟಿದೆ. ಇಷ್ಟೆಲ್ಲ ಸಾಧನೆ ಮಾಡಿದ ನಮ್ಮ ಆರ್ಯಭಟ್ರವರಿಗೆ ನಾವು ಯಾವಾಗಲೂ ಋಣಿಗಳಾಗಿದ್ದೀವಿ.
ಇದೇ ನಮ್ಮ ಭಾರತ ದೇಶ, ನಮ್ಮ ಹೆಮ್ಮೆ. ಎಲ್ಲರಿಗೂ ಧನ್ಯವಾದಗಳು.